ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಅಮ್ಮನ ಲೋಕ ರೆಸಿಪೀಸಲ್ಲಿ ನಾನು ನಿಮಗೆ ಸ್ವೀಟ್ ಕಾರ್ನಿಂದ ವಡ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಮಸಾಲ ವಡ ಅಥವಾ ಹೆಸರುಬೇಳೆ ವಡ ಅಥವಾ ಕಡಲೆಬೇಳೆ ವಡ ಅಥವಾ ಉದ್ದಿನಬೇಳೆ ವಡ ಈ ಥರ ತಿಂದಿರ್ತೀರಾ. ಬಟ್ ಡೆಫಿನೆಟ್ ಆಗಿ ಸ್ವೀಟ್ ಕಾರ್ನಲ್ಲಿ ನಿಜವಾಗ್ಲೂ ಯಾರು ಕೂಡ ವಡೆ ಮಾಡಿಲ್ಲ. ಸೊ ಇವತ್ತಿನ ಈ ರೆಸಿಪಿ ಹೇಗೆ ಮಾಡಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ ತಿಳಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಕಲ್ತ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ. ಸೊ ಮೊದಲಿಗೆ ನಾನಿಲ್ಲಿ ಜೋಳವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾನೀಗ ರೆಡಿ ಜೋಳ ಅಂದರೆ ನಾರ್ಮಲ್ ಜೋಳ ಇರುತ್ತಲ್ವ, ರಾಜೋಳನ ತಗೊಂಡು ಸ್ವೀಟ್ ಕಾರ್ನ್ ಅನ್ನ ತಗೊಂಡು ಬಿಡಿಸಿ ಈ ತರ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಪ್ಯಾಕೆಟ್ ಅಲ್ಲೂ ಸಿಗುತ್ತೆ. ನಾನಿಲ್ಲಿ ತರಕಾರಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಈ ತರ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಜೋಳನ. ಸೊ ಇದು ಹಸಿ ಜೋಳ, ಯಾವುದೇ ತರದ ಒಣ ಜೋಳಗಳನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹಸಿ ಜೋಳನ ಈ ತರ ನುಣ್ಣಿಗೆ ರುಬ್ಕೋಬೇಕು. ನೆನಪಿರ್ಲಿ ಫ್ರೆಂಡ್ಸ್, ನಾನಿಲ್ಲಿ ಈ ವಡೆಗೆ ಯಾವುದೇ ತರದ್ದು ನೀರಂಶಗಳನ್ನ ಸೇರಿಸ್ತಾ ಇಲ್ಲ. ಸೊ ನಾನಿಲ್ಲಿ ನೀರು ಹಾಕದಲ್ಲೇ ಈ ತರ ಕನ್ಸಿಸ್ಟೆನ್ಸಿಗೆ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಜೋಳನ ತಗೊಂಡು ಈ ತರ ರುಬ್ಬಿದ್ದೀನಿ. ಸೊ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದೀವಿ. ನೀವು ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು 1 ಸ್ಪೂನ್ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡ್ತಿಲ್ಲ. ಹಾಗೆ ಸಣ್ಣಿಗೆ ಹೆಚ್ಚಿರುವಂತಹ ಈರುಳ್ಳಿ ಅರ್ಧ ಕಪ್, ಹಾಗೆ ಸಣ್ಣಿಗೆ ಹೆಚ್ಚಿರುವಂತಹ ಹಸಿರು ಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಎಷ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕಲಿಸ್ಕೋಬೇಕಂದ್ರೆ ನೀವು ಯಾವುದೇ ತರದ ನೀರಂಶಗಳನ್ನ ಇದರಲ್ಲಿ ಸೇರಿಸೋಂಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಅದರಲ್ಲಿ ನೀರು ಹಾಗೆ ಈರುಳ್ಳಿ ಸೇರಿಸಿರೋದ್ರಿಂದ ನೀರು ಅಂಶ ಬಿಟ್ಕೊಳ್ಳುತ್ತೆ. ಸೊ ಅದ ಕಾರಣ ನೀರನ್ನು ಹಾಕೋಬೇಡಿ. ಸೊ ಅದಾದ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ತರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಆಸ್ ಯೂಶುವಲ್ ನೀವು ವಡೆ ಯಾವ ತರ ಮಾಡ್ತೀರಾ, ವಡೆ ಯಾವ ತರ ತಟ್ಟಿ ಬೇಯಿಸ್ತೀರಾ ಆ ತರ ಡೀಪ್ ಫ್ರೈ ಮಾಡಬೇಕು. ಎರಡೂ ಕಡೆ ಕೂಡ ನೀಟಾಗಿ ಫ್ರೈ ಮಾಡಿ. ಇದನ್ನ ಫ್ರೆಂಡ್ಸ್ ಡೆಫಿನೆಟ್ ಆಗಿ ಹಂಗೆ ತಿನ್ನೋಕ್ಕಂತೂ ಮಸ್ತ್ ಆಗಿರುತ್ತೆ. ನೀವು ಇದನ್ನ ಡಿಫ್ರೆಂಟ್ ಆಗಿ ಚಟ್ಪಟ ಟೇಸ್ಟು ಅಥವಾ ಸ್ವಲ್ಪ ಖಾರ ಸ್ಪೈಸಿಯಾಗಿ ತಿನ್ನೋರು ಅಥವಾ ತುಂಬ ಚಿಲ್ಲಾಗಿ ಈ ಒಂದು ಸ್ವಲ್ಪ ಹುಳಿ ಹುಳಿಯಾಗಿ ತಿನ್ನೋಕೆ ಇಷ್ಟಪಡೋರು ಕೆಚಪ್ ಜೊತೆ ತಿನ್ನಿ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಪುದೀನ ಚಟ್ನಿ. ಆ ಒಂದು ಚಟ್ನಿ ರೆಸಿಪಿನ ಕೂಡ ನಾನು ನಿಮಗೆ ಹಾಕ್ತೀನಿ. ಆ ಒಂದು ಚಟ್ನಿ ಜೊತೆ ಇದನ್ನ ತಿಂತಾ ಇದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಡೆಫಿನೆಟ್ ಆಗಿ ಇನ್ಯಾವ ವಡ ಕೂಡ ಇಷ್ಟಪಡಲ್ಲ. ನನಗಂತೂ ಈ ಕಾರ್ನ್ ವಡ ಮಾಡಿದ್ದಾಗಿಂದನೂ ಈ ಕಾರ್ನ್ ವಡ ಅಂತೂ ತುಂಬಾ ಕ್ರೇಜ್ ಹಿಡಿಸ್ಬಿಟ್ಟಿದೆ ನನಗೆ, ಅಷ್ಟು ಚೆನ್ನಾಗಿತ್ತು. ಡೆಫಿನೆಟ್ ಆಗಿ ಇದನ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ವಾವ್ ಈ ರೆಸಿಪಿ ತುಂಬಾನೇ ಚೆನ್ನಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ಬರೀದು ಹಾಕ್ತೀರಾ. ಹಾಗೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಒಂದು ಕಾರ್ನ್ ವಡಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ತಿಂದವರು ರುಚಿನ ಗೊತ್ತೇ ಮಾಡೋಕ್ಕಾಗಲ್ಲ. ಅಂದರೆ ಇದು ಸ್ವೀಟ್ ಕಾರ್ನಿಂದ ಮಾಡಿದ್ದಾರೆ ಅಂತ ಡೆಫಿನೆಟ್ ಆಗಿ ಯಾರು ನಂಬಲ್ಲ. ಆ್ಯಸ್ ಯೂಶುವಲ್ ವಡೆಗಿಂತನೂ ತುಂಬ ಚೆನ್ನಾಗಿರುತ್ತೆ. ಈ ನಾರ್ಮಲ್ ಕಡಲೆಬೇಳೆ ವಡೆ, ಹೆಸರುಬೇಳೆ ವಡೆ, ಅಲಸಂದೆ ವಡೆಗಿಂತ ಈ ವಡೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟ್ರಸ್ಟ್ ಮೀ, ಇದು ನಾವು ಎಲ್ಲರೂ ಒಂದ್ಸಲಿ ಮನೇಲಿ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ರೆಸಿಪಿ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಈ ಒಂದು ಕಾರ್ನ್ ವಡನ ಮಾಡಿ ಚೆನ್ನಾಗಿ ತಿಂದು ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಫ್ರೆಂಡ್ಸ್, ನೀವು ಅಮ್ಮನ ಲೋಕ ರೆಸಿಪೀಸ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.